ಹಾಯ್ ಆಲ್. ಇದು ಲಾಸ್ಟ್ ಫ್ರೈಡೇ ಲಾಗ್ ಆಗಿರುತ್ತೆ. ನಂಗೆ ಸ್ವಲ್ಪ ಹುಷಾರಿರಲಿಲ್ಲ, ವಾಯ್ಸ್ ಓವರ್ ಕೊಡೋದಕ್ಕಾಗಿರಲಿಲ್ಲ, ಹಂಗಾಗಿ ಇವತ್ತು ಅಪ್ಡೇಟ್ ಮಾಡ್ತಾಯಿದ್ದೀನಿ. ನಾವು ಗದ್ದೆ ನಾಟಿ ಮಾಡಿಸ್ತಾ ಇದ್ವು, ಹಾಗಾಗಿ ನಾಷ್ಟಕ್ಕೆ ಅನ್ನ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ವು. 25-30 ಜನ ಇದ್ದಾರಂತೆ. ಬಟ್ ನಂಗೆ ಅಷ್ಟೊಂದೆಲ್ಲ ಒಂದೇ ಸಲಕ್ಕೆ ಮಾಡೋಕ್ಕೆ ಬರಲ್ಲ, ಬಸಿಯೋಕ್ಕೆಲ್ಲ. ಸೊ ಹಂಗಾಗಿ ಕುಕ್ಕರಲ್ಲೇ ಒಂದು 4 ಟೈಮ್ಸ್ ಇಟ್ಕೊಂಡಿದ್ದೆ. ಇನ್ನು ಸಾಂಬಾರನ್ನ ನನ್ನ ಚಿಕ್ಕ ಮಾವ ಒಂದು ಸೊಸೆ ಮಾಡ್ಕೊಂಡು ಕೊಟ್ಟಳು. ನಿನ್ನೆ ಎಲ್ಲ ಮಸಾಲೆ ಚಿತ್ರಾನ್ನ ಮಾಡಿದ್ದು. ಸೊ ಹಂಗಾಗಿ ಇವತ್ತು ಅನ್ನ ಸಾಂಬಾರೇ ಮಾಡಿಕೊಡೋಣ ಅಂತ ಹೇಳಿ ಮಾಡಿಕೊಂಡ್ವು. ಹೆಣ್ಣು ತರಕ್ಕೆ ಬಂದಾಗ ಕುಡಿದ ನೀರು ಹಳ್ಳಾಡಬಾರ್ದು, ಹಂಗೆ ನೋಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಆಮೇಲೆ ನಾವೇ ಕೆಲಸದವ್ರಾಗ್ಬಿಡ್ತಾರೆ. ನಮ್ಮನ್ನು ನೋಡ್ಕೊಳ್ಳೋದಿರಲಿ, ಅವ್ರದ್ದು ಮಕ್ಕಳನ್ನೇ ಅವ್ರು ನೋಡ್ಕೊಳ್ಳಲ್ಲ. ಆಲ್ಮೋಸ್ಟ್ 95% ಹೀಗೆ ನಡೀತಾ ಇರೋದು ಜೀವನ. ನಾನು ಒಬ್ಳದೇ ಅಂತ ಏನೂ ಅಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಗದ್ದೆ ಹತ್ರ ಬಂದವು ನೋಡೋಣ ಅಂತ ಹೇಳಿ. ಹೆಣ್ಣಾಳುಗಳೆಲ್ಲ ಬೇರೆ ಕಡೆ ನಾಟಿ ಮಾಡ್ತಾಯಿದ್ರಂತೆ. ಹೆಣ್ಣಂಗಲ್ಲಿ ಹೋಗೋದಕ್ಕೆ ಭಯ, ಬದು ಎಲ್ಲ ತುಂಬ ಸಣ್ಣದು ಹಾಕಿರ್ತಾರೆ. ನಮ್ಮ ಅಬ್ಬಿ ಟ್ರ್ಯಾಕ್ಟ್ರಲ್ಲಿ ಹೊಡಿತಾ ಇದ್ರಲ್ಲ, ಸೊ ಅದನ್ನೇ ನೋಡ್ಕೊಂಡು ಬರೋಣ ಅಂತ ನೋಡ್ಕೊಂಡು ಬಂದ್ವಿ. ಆಲ್ಮೋಸ್ಟ್ 3 ಎಕರೆನ 3-4 ಡೇಸಿಂದ ಹೊಡಿತಿದ್ದಾರೆ, ಇನ್ನೂ ಮುಗ್ದಿಲ್ಲ. ಆದರೆ ಎಲ್ಲೋ ಇರೋ ಅಣ್ಣನೋ ತಮ್ಮನೋ ಏನು ಮಾಡಿದ್ಯಾ, ಏನು ಮಾಡ್ತಿದ್ದೀರಾ ಅಂತ ಕೇಳಿರ್ತಾರೆ. ನಮ್ಮೊಬ್ಬರು ಜೀವನದಲ್ಲ, ಆಲ್ಮೋಸ್ಟ್ 2 ಜೀವನದಲ್ಲೂ ಈ ಕ್ವೆಶ್ಚನ್ ಬಂದೇ ಬಂದಿರುತ್ತೆ. ಅವ್ರು ನೋಡಿರ್ತಾರೆ ಅವ್ರ ತಾತ ಅವ್ರ ಅಪ್ಪ ಎಲ್ಲ ಎಷ್ಟು ಕಷ್ಟಪಟ್ಟಿರ್ತಾರೆ ವ್ಯವಸಾಯ ಅಂದರೆ ಅಂತ, ಆದರೂ ಅವ್ರು ಕೇಳಿರ್ತಾರೆ. ಆ್ಯಂಡ್ ಪ್ರತಿಯೊಬ್ಬ ರೈತ ಬೆಳಗ್ಗೆ ಎದ್ದರೆ ಪ್ರಕೃತಿ ಜೊತೆ ಆಡೋ ಜೂಜಾಟ ಅಂತಲೇ ಹೇಳ್ಬೋದು ವ್ಯವಸಾಯ ಅಂದರೆ. ಗೆದ್ದರೆ ಅಷ್ಟೇ ಅವ್ನು ಸರ್ದಾರ, ಸೋತ್ರಂತೂ ಹೆಂಡ್ತಿ ಮಕ್ಕಳಿಗೆಲ್ಲ ಹೇಳತ್ತೀರೋದು, ಅಷ್ಟು ಕಷ್ಟ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಬಸ್ಸಾರು ಮಾಡ್ಕೊಳ್ಳೋಣ, ಹುರುಳಿ ಕಾಳಿಂದು ಕ್ಲೀನ್ ಮಾಡ್ಕೊ ಅಂತ ಹೇಳಿದ್ಲು ಅವ್ರ ರೀತಿ. ಸೊ ಮಾಡ್ಕೊಳ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ನಾವೇ ಲಾಸ್ಟ್ ಇಯರ್ ಬೆಳೆದಿದ್ದು, ತುಂಬ ಬೆಳೆದಿದ್ವು. ನನಗೆ 25-30 ಜನಕ್ಕೆಲ್ಲ ಮಾಡೋಕ್ಕೆ ಬರಲ್ಲ, ಒಂದು 7-8 ಜನಕ್ಕೆ ಅಷ್ಟೇ ಮಾಡೋಕ್ಕೆ ಬರೋದು. ಪಾಪ 3-4 ಇಯರ್ಸಿಂದ ಅವಳೇ ಮಾಡ್ಕೊಂಡು ಕೊಡ್ತಿದ್ದಾಳೆ. ಸೊ ಅಂಥದ್ದವಳು ಬಂದರೆ ಮಾತಾಡೋಕ್ಕೂ ಬಿಡ್ತಾರೋ ಬಿಡಲ್ವೋ ಗೊತ್ತಿಲ್ಲ. ಬಟ್ ಇವಳು ನಾನಂತೂ ಸ್ವಂತದವ್ರಿಗಿಂತ ಹೆಚ್ಚಾಗೇ ಇದ್ದೀವಿ. ಆ್ಯಂಡ್ ಇನ್ನೊಂದು ಕಡೆ ನನ್ನ ಸಾಂಬಾರಿಗೆ ಇಲ್ಲಿ ಹುರ್ಕೊ ಅಂತ ಹೇಳಿದ್ದಾಳೆ. ಸೊ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಐಟಮ್ ಎಷ್ಟೆಷ್ಟು ಹಾಕಬೇಕಂತ ತೋರಿಸೋಗಿದ್ದಾಳೆ. ಸೊ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಮೆಣಸು ಹಾಕ್ಕೊಂಡೆ, ಇವಾಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧದಷ್ಟು ಟೊಮೆಟೊ, ಇನ್ನರ್ಧ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಹುಳಿ ಚೆನ್ನಾಗಿರುತ್ತೆ ಅಂತ ಹೇಳಿ ಹುಣಸೆ ಹಣ್ಣನ್ನು ಹಾಕ್ಕೊಂಡ್ರೆ. ಆ್ಯಂಡ್ ಮಸಾಲೆಗೆ ನಾನಿಲ್ಲಿ ನಾವು ಕಮ್ಮಿ ಜನಕ್ಕೆ ಮಾಡಬೇಕಂದ್ರೆ ತೆಂಗಿನಕಾಯಿ ಏನೂ ಹಾಕಲ್ಲ. ಬಟ್ ಇವಾಗ 25-30 ಜನಕ್ಕೆಲ್ಲ ಬೇಕಲ್ವ, ಸೊ ಒದಗಲ್ಲ ಅಂತ ಹೇಳಿ ತೆಂಗಿನಕಾಯಿ ಹಾಕ್ಕೊಳ್ಳೋದಕ್ಕೆ ಹೇಳಿದ್ದಾಳೆ. ಸೊ ಹಾಕ್ಕೊಂಡೆ. ಇನ್ನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರು ಆಲ್ಮೋಸ್ಟ್ ರೆಡಿ ಆಯಿತು. ಕಾಳು ಕಮ್ಮಿನೇ ಇತ್ತು, ಕೆಳಗಡೆ ಕ್ಲೀನ್ ಮಾಡಿಸಿದ್ದು. ಸೊ ಹಾಗಾಗಿ ಶಾರ್ಟೇಜ್ ಆಯಿತು ಪಲ್ಯ ಅಂತ ಹೇಳಿ ಹಪ್ಪಳ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಮುದ್ದೆಗೆ ಇಟ್ಟಿದ್ದೀವಿ. ನಾನು ಅವ್ರಿಗೀತಿ ಮಾಡ್ತಾಯಿದ್ದಾಳೆ ಮುದ್ದೆನ, ಪಾಪ. ಇಲ್ಲಾಂದರೆ ಹೋಟೆಲಿಂದನೇ ತಂದು ಕೊಡಬೇಕಿತ್ತು ಎಷ್ಟೆಲ್ಲ. ನನಗೆ 4-5 ಮುದ್ದೆ ಅಷ್ಟೇ ಮಾಡೋಕ್ಕೆ ಬರೋದು, ಅದನ್ನು ಅವಳೇ ಹೇಳ್ಕೊಟ್ಟಿರೋದು. ಫೈನಲಿ ಮುದ್ದೆನೂ ರೆಡಿ ಆಯಿತು. ಇವಾಗೆಲ್ಲ ಊಟಕ್ಕೆ ಜೋಡಿಸ್ಕೊಟ್ರೆ ಅವರೇ ಬಂದು ಎತ್ಕೊಂಡು ಹೋಗ್ತಾರೆ. ನಾನೇನಲ್ಲೆಲ್ಲ ಹೋಗೋದೆಲ್ಲ ಮಾಡಲ್ಲ, ಯಾವತ್ತೂ ಹೋಗೂ ಇಲ್ಲ. ಹೋಗ್ಬಾರ್ದಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಮೆಂಟಲಿ. ಸೊ ಹೋಗಲ್ಲ. ಹೆಣ್ಮಕ್ಳು ಹೆಣ್ಣೆತ್ತೋರು ಯಾವಾಗಲೂ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಅಂತ ಹೇಳ್ತೀನಿ. ಎಷ್ಟು ಸ್ಟ್ರಾಂಗ್ ಆಗಿದ್ರೂ ಸಾಕಾಗಲ್ಲ ನಾವು ಫಿಸಿಕಲಿ. ಸೊ ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ನಾವು ಏನು ಬೇಕಂದ್ರೂ ಫೇಸ್ ಮಾಡ್ಬೋದು. ಇಷ್ಟು ಮುದ್ದೆ ಇಷ್ಟು ಸಾಂಬಾರೆಲ್ಲ ನಾನು ಮಾಡಿದ್ದೇ ಇಲ್ಲ ಲೈಫಲ್ಲಿ. ಪಾಪ ಯಾವಾಗಲೂ ಅವಳೇ ಮಾಡಿಕೊಡ್ತಾಳೆ ನನಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.